ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಎನ್ ರಮೇಶ್ ಮತ್ತೆ ನಿಮ್ಮ ಮಧ್ಯೆ ಬಂದಿದ್ದೀನಿ. ಸ್ನೇಹಿತರೆ, ಇತ್ತೀಚೆಗೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರ್ತಕ್ಕಂಥ ಹೊಯ್ಸಳಕಾಲದ 3 ಪ್ರಮುಖ ದೇವಾಲಯಗಳು, ಅದು ಬೇಲೂರಿನ ಶ್ರೀ ಚೆನ್ನಕೇಶವ ದೇವಾಲಯ, ಹಳೇಬೀಡಿನ ಶ್ರೀ ಹೊಯ್ಸಳೇಶ್ವರ ದೇವಾಲಯ, ಅದ್ರ ಜೊತೆಯಲ್ಲಿ ಸೋಮನಾಥಪುರದ ಕೇಶವ ದೇವಾಲಯ, ಈ 3 ದೇವಾಲಯಗಳು ಇತ್ತೀಚೆಗೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಕೊಂಡಿದೆ. ನಾವು ಈಗ ಬೇಲೂರಿನ ಶ್ರೀ ಚೆನ್ನಕೇಶವ ದೇವಾಲಯ ಮತ್ತು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯನ ನಾವು ನೋಡ್ಕೊಂಬಂದ್ವಿ. ಅದೇ ರೀತಿ ಈಗ ಸೋಮನಾಥಪುರದಲ್ಲಿರ್ತಕ್ಕಂತಹ ಕೇಶವ ದೇವಾಲಯನ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಇದು ದೇವಾಲಯದ ಪ್ರಾಕಾರ. ಹೊರಗಡೆ ಸುಂದರವಾಗಿರ್ತಕ್ಕಂಥ ಉದ್ಯಾನವನವನ್ನು ಮಾಡಿದ್ದಾರೆ. ಇದು ಉದ್ಯಾನವನ ಮುಂದ್ಗಡೆ ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಾಲಯದ ಪ್ರವೇಶ ದ್ವಾರ. ದೇವಾಲಯದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀನಿ. ದೇವಾಲಯದಲ್ಲಿ ಪ್ರವೇಶ ಮಾಡ್ತಾ ಇದ್ದಂಗೆ ಮೊಟ್ಟ ಮೊದಲಿಗೆ ನಮಗೆ ಕಂಡುಬರೋದು ಅತ್ಯದ್ಭುತವಾಗಿರತಕ್ಕಂಥ ಒಂದು ಮಹಾನ್ ಶಾಸನ. ನೀವು ನೋಡ್ತಾ ಇದ್ದೀರಲ್ಲ, ಇದು ಆರಂಭಿಕ ಶಾಸನ. ಈ ಶಾಸನದಲ್ಲಿ ಈ ದೇವಾಲಯದ ಸಂಪೂರ್ಣ ಇತಿಹಾಸನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ದೇವಾಲಯನ ಸೋಮಣ್ಣ ದಂಡನಾಯಕ ಎಂಬತಕ್ಕಂಥ ಒಬ್ಬ ದಂಡನಾಯಕ ಹಳೇಬೀಡು ಅಂದರೆ ಅಂದಿನ ದ್ವಾರ ಸಮುದ್ರದ ಆಸ್ಥಾನಕ್ಕೆ ಬಂದಾಗ 3ನೇ ವೀರ ನರಸಿಂಹ ಎಂಬತಕ್ಕಂಥ ಮಹಾರಾಜ ಈ ಭಾಗದ ಭೂಭಾಗವನ್ನು ಆಳ್ತಾ ಇರುವಾಗ ಸೋಮಣ್ಣ ದಂಡನಾಯಕ ಈ ರೀತಿ ದೇವಾಲಯನ ಕಟ್ಟಬೇಕು ಅಂದ್ಬಿಟ್ಟು ಅಲ್ಲಿ ಒಂದು ಪ್ರಸ್ತಾಪ ಕೊಟ್ಟಾಗ 3,000 ಚಿನ್ನದ ವರಹಗಳನ್ನ ಮಹಾರಾಜರು ನೀಡ್ಬಿಟ್ಟು ಈ ದೇವಾಲಯನ ಕಟ್ಟಿಸು ಮತ್ತು ಒಂದು ಅಗ್ರಹಾರನ ಕಟ್ಟಿಸು ಅಂತ ಒಂದು ಆದೇಶ ನೀಡ್ತಾರೆ. ಅದೇ ರೀತಿ ಸೋಮಣ್ಣ ದಂಡನಾಯಕ ಎಂಬತಕ್ಕಂಥವನು ಈ ದೇವಾಲಯನ ಕಟ್ಟಿಸಿದ್ದಕ್ಕೆ ಈ ಊರಿಗೆ ಹೆಸರು ಸೋಮನಾಥಪುರ ಅಂತ ಹೆಸರು ಬಂತು. ಇದು ಒಂದು ಸಂಪೂರ್ಣವಾಗಿರ್ತಕ್ಕಂಥ ತ್ರಿಕುಟಾಚಲ ದೇವಾಲಯ. ಅಂದರೆ ಒಟ್ಟು 3 ಗರ್ಭಗುಡಿಗಳನ್ನ ನಾವು ಈ ದೇವಾಲಯದಲ್ಲಿ ನೋಡ್ಬೋದು ಸ್ನೇಹಿತರೆ. ನಾವು ಈ ದೇವಾಲಯಕ್ಕೆ ಪ್ರವೇಶ ಮಾಡ್ತಾ ಇದ್ದಂಗೆ ಹೊರಗಡೆ ಸುಂದರವಾಗಿರ್ತಕ್ಕಂಥ ಪ್ರಾಕಾರನ ನಾವು ನೋಡ್ತಾ ಇದ್ದೀವಿ. ಇಡೀ ದೇವಾಲಯದ ಸುತ್ತಲೂ ಕೂಡ ನಾವು ಬೃಹತ್ ಪ್ರಾಕಾರನ ನಾವು ನೋಡ್ಬೋದು. ಈ ಪ್ರಾಕಾರದಲ್ಲಿ ಒಟ್ಟು 64 ಈ ರೀತಿ ದೇವಾಲಯದ ಕೊಠಡಿಗಳನ್ನ ನಾವು ನೋಡ್ತೀವಿ. ಇದರಲ್ಲಿ 64 ಶ್ರೀ ವಿಷ್ಣುವಿಗೆ ಸಂಬಂಧಪಟ್ಟ ಮೂರ್ತಿಗಳಿತ್ತು ಅಂತ ಒಂದು ಆಧಾರಗಳು ತಿಳಿಸುತ್ತೆ ಸ್ನೇಹಿತರೆ. ಈ ರೀತಿ ಪ್ರಾಕಾರ ಇಡೀ ದೇವಾಲಯದ ಸುತ್ತ ನಾವು ನೋಡ್ಬೋದು ಸ್ನೇಹಿತರೆ. ನಾನು ಮೊದಲಿಗೆ ನನಗೂ ಇದು ಗೊತ್ತಾಗಲಿಲ್ಲ. ಇಲ್ಲಿ ನೀವು ನೋಡ್ತಾ ಇರಲ್ಲ, ಕೆಲವು ಸ್ತಂಭಗಳನ್ನ ನಾವು ನೋಡ್ತಾ ಇದ್ದೀರಿ. ನಾನು ಫಸ್ಟ್ ಅಂದ್ಕೊಂಡೆ ಇದನ್ನು ಸುಮ್ಮನೆ ಇಟ್ಟಿದ್ದಾರೆ ಅಂತ. ಖಂಡಿತ ಇಲ್ಲ. ಈ ಪ್ರಾಕಾರ ಪ್ರವೇಶ ದ್ವಾರ ತನಕ ಇತ್ತು ಅನ್ನೋದಕ್ಕೆ ನೋಡಿ, ಇಲ್ಲಿ ನಾವು ಅದರದ್ದು ಮುರಿದೋಗಿರ್ತಕ್ಕಂಥ ಅದರದ್ದು ಏನು ರೂಫನ್ನು ನಾವಿಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ನೋಡಿ ಇಲ್ಲಿ ಈ ರೀತಿ ಇದು ಪೂರ್ತಿ ಇಡೀ ದೇವಾಲಯದ ಸುತ್ತ ಈ ಪ್ರಾಕಾರ ಇತ್ತು. ಅದ್ರ ಪಕ್ಕದಲ್ಲಿ ನಾವು ಇರ್ತಕ್ಕಂಥ ಒಂದು ಪಿಲ್ಲರ್ಗಳು, ನಾವೇನು ಹೇಳ್ತೀವಿ ಸ್ತಂಭಗಳನ್ನ ನಾವು ಇವತ್ತು ಕೂಡ ನೋಡ್ಬೋದು. ಇಲ್ಲಿ ಇದರಲ್ಲ ಸ್ನೇಹಿತರೆ, ಇಂಥ ಅದ್ಭುತವಾಗಿರ್ತಕ್ಕಂಥ ಸೋಮನಾಥಪುರದ ಕೇಶವ ದೇವಾಲಯ. ಬನ್ನಿ ದೇವಾಲಯನ ಹತ್ತಿರದಿಂದ ನೋಡೋಣ. ದೇವಾಲಯನ ಮೊದಲು ನಾನು ಹೊರಗಡೆಯಿಂದ ಒಂದು ಸಲ ತೋರಿಸ್ಕೊಂಬರ್ತೀನಿ. ಎಲ್ಲ ಹೊಯ್ಸಳರ ದೇವಾಲಯಗಳಂತೆ ಇದನ್ನು ಕೂಡ 3ರಿಂದ 4 ಅಡಿ ಎತ್ತರದ ಒಂದು ಜಗತಿ ಮೇಲೆ ನಿರ್ಮಿಸಿದ್ದಾರೆ. ಅದು ಯಾಕೆ ಅಂತ ನಾನು ಮೊದಲೇ ಕೂಡ ಹೇಳಿದ್ದೆ. ಏಕೆಂದರೆ ಇವೆಲ್ಲ ಬಳಪದ ಕಲ್ಲಿನಲ್ಲಿ ನಿರ್ಮಿಸತಕ್ಕಂತಹ ದೇವಾಲಯಗಳು, ಈ ಗ್ರಾನೈಟ್ ಕಲ್ಲಿನ ದೇವಾಲಯಗಳಲ್ಲ. ಹಾಗಾಗಿ ಇದನ್ನು ಎತ್ತರಕ್ಕೆ ಮಾಡೋಕ್ಕಾಗಲ್ಲ. ಹಾಗಾಗಿ ಶಿಲ್ಪಿ ಏನು ಮಾಡಿದ್ದಾನೆ ಅಂದರೆ, ಇದನ್ನು ಒಂದು ಪ್ಲ್ಯಾಟ್ಫಾರ್ಮ್ ನಿಲ್ಲಿಸ್ಬಿಟ್ಟ. ಆ ಪ್ಲ್ಯಾಟ್ಫಾರ್ಮ್ ಮೇಲೆ ಈ ದೇವಾಲಯ ಬರುವಂಗೆ ಮಾಡಿದ್ದಾರೆ. ಆ ಪ್ಲ್ಯಾಟ್ಫಾರ್ಮ್ನ ತುದಿನಲ್ಲಿ ನೀವು ಆನೆಗಳ ಕೆತ್ತನೆಗಳು, ಸುಂದರವಾಗಿರ್ತಕ್ಕಂಥ ಆನೆಗಳ ಕೆತ್ತನೆ ನಾವು ನೋಡ್ಬೋದು. ಈ ರೀತಿ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಆನೆಗಳ ಕೆತ್ತನೆಗಳಿತ್ತು. ಈಗ ನೋಡಿ, ಕೆಲವೆಲ್ಲ ಅದು ಕಿತ್ಕೊಂಡು ಹೋಗಿದ್ದಾರೆ ಅಥವಾ ಕೆಲವು ಇಲ್ಲಿ ನಾಪತ್ತೆಯಾಗಿದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಈ ರೀತಿ ಆನೆಗಳ ಕೆತ್ತನೆಗಳಿದ್ದಿದ್ದು. ಇದು ಹೊರನೋಟ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಜಗತಿ, ಬರೀ ಜಗತ್ತಿನಲ್ಲಿ ಮೂಲೆಯಲ್ಲಿ ಕೇವಲ ಆನೆಗಳು ಮಾತ್ರ ಇರಲಿಲ್ಲ ಸ್ನೇಹಿತರೆ. ಅದರಲ್ಲಿ ಯಕ್ಷಿಣಿಯರು ಮತ್ತು ನಾಗಿಣಿಯರ ಕೆತ್ತನೆಗಳು ಇತ್ತು ಅಂತ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಇದೊಂದು ಯಕ್ಷಿಣಿಯ ಕೆತ್ತನೆ ನೀವು ನೋಡ್ತಾ ಇದ್ದೀರ. ನೋಡಿ, ಇಲ್ಲಿ ಇದ್ರ ಪಕ್ಕದಲ್ಲೇ ನಾವು ಈ ಕಡೆ ಆನೆಗಳ ಕೆತ್ತನೆಯನ್ನು ನಾವು ನೋಡ್ಬೋದು ಸ್ನೇಹಿತರೆ. ದೇವಾಲಯದ ಗೋಡೆಯ ಮೇಲೆ ಕೆಳಗಿನಿಂದ ಒಟ್ಟು 6 ಚಿತ್ರಪಟಿಕೆಗಳ ಸಾಲನ್ನು ನಾವು ನೋಡ್ಬೋದು. ಕೆಳಗಡೆ ಆನೆಗಳು, ಅದ್ರ ಮೇಲೆ ಕುದುರೆಗಳು, ಅದ್ರ ಮೇಲೆ ಲತಾ ತೋರಣಗಳನ್ನ ನಾವು ನೋಡ್ಬೋದು. ಅದ್ರ ಮೇಲೆ ಪೌರಾಣಿಕ ಚಿತ್ರಗಳನ್ನ ಕೆತ್ತಿದ್ದಾನೆ. ನೋಡಿ, ಇದು ರಾಮಾಯಣಕ್ಕೆ ಸಂಬಂಧಪಟ್ಟಿರೋದು. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂಬೆಗಾಲಿಡ್ತಿರೋದು. ಇದು ತೊಟ್ಟಿಲು ಶಾಸ್ತ್ರ ಮಾಡ್ತಿರೋದು. ರಾಮ ಲಕ್ಷ್ಮಣರಿಗೆ ತೊಟ್ಟಿಲು ಶಾಸ್ತ್ರ ಮಾಡ್ತಿರೋ ಕೆತ್ತನೆ. ಇದು ರಾವಣನ ಜಟಾಯು ಪಕ್ಷಿ ಅಟ್ಯಾಕ್ ಮಾಡ್ತಿರ್ತಕ್ಕಂಥ ಚಿತ್ರನ ಕೆತ್ತಿದ್ದಾನೆ ಸ್ನೇಹಿತರೆ. ಇದು ಭಾಗವತ ಪೂತಿನಿ ಸಂಹಾರದ ಕೆತ್ತನೆಯನ್ನು ನಾವು ನೋಡ್ಬೋದು ಇಲ್ಲಿ. ಹಾಗೆಯೇ ನೋಡಿ, ಇಲ್ಲಿ ಶ್ರೀಕೃಷ್ಣ ಬೆಣ್ಣೆ ಕದ್ದಿರ್ತಕ್ಕಂಥ ಒಂದು ಕೆತ್ತನೆನ ಸುಂದರವಾಗಿ ಮೂಡಿಸಿದ್ದಾನೆ ಶಿಲ್ಪಿ. ಇದು ನೋಡಿ, ಇದು ಮಹಾಭಾರತದ್ದು ಬಕಾಸುರ ಮತ್ತು ಭೀಮನ ಒಂದು ಕಥೆನ ಕೆತ್ತಿದ್ದಾನೆ ಇಲ್ಲಿ. ಹಾಗೆ ಇಲ್ಲಿ ನೋಡಿ, ಬರೀ ಕುದುರೆಗಳ ಜೊತೆಯಲ್ಲಿ ಸಮಕಾಲೀನ ಒಂಟೆಗಳ ಚಿತ್ರಗಳನ್ನ ಕೂಡ ಕೆತ್ತಿದ್ದಾನೆ. ಇಲ್ಲಿ ನೋಡಿ, ಇದು ಒಂಟೆ ಮೇಲೆ ನಗಾರಿ ಬಾರಿಸ್ಕೊಂಡು ಹೋಗ್ತಿರ್ತಕ್ಕಂಥ ಕೆತ್ತನೆನ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ.
ಸ್ನೇಹಿತರೆ, ಇದು ಚಿತ್ರಪಟಿಕೆಗಳ ಮೇಲ್ಗಡೆ ಒಟ್ಟು 1.5 3 ಅಡಿ ಎತ್ತರ ಇರ್ತಕ್ಕಂಥ ಅತಿ ಸುಂದರವಾಗಿ ಮೂಡಿರ್ತಕ್ಕಂಥ ದೊಡ್ಡ ದೊಡ್ಡ ವಿಷ್ಣುವಿಗೆ ಸಂಬಂಧಪಟ್ಟ 195 ವಿಗ್ರಹಗಳನ್ನ ನಾವು ನೋಡ್ಬೋದು. ಅದರಲ್ಲಿ 90ಕ್ಕೂ ಹೆಚ್ಚು ಪರಿಚಾರಿಕೆಯ ವಿಗ್ರಹಗಳನ್ನ ನಾವು ನೋಡ್ಬೋದು. ವಿಶೇಷ ಏನು ಈ ದೇವಾಲಯದಲ್ಲಿ ಅಂತಂದರೆ, ಈ ಒಂದು ದೊಡ್ಡ ವಿಗ್ರಹಗಳ ಕೆಳಗಡೆ ಶಿಲ್ಪಿ ತನ್ನ ಹೆಸರನ್ನು ಮೂಡಿಸಿದ್ದಾನೆ. ನೋಡಿ, ಇಲ್ಲಿ ನೋಡ್ತಾ ಇದ್ರು ಮಸಣಿ ತಮ್ಮ ಅಂತ ಶಿಲ್ಪಿಯ ಹೆಸರು ಅದು. ನೋಡಿ, ಇಲ್ಲಿ ಚೌಡಯ್ಯ ಅಂತ ಮತ್ತೊಬ್ಬ ಶಿಲ್ಪಿಯ ಹೆಸರು ನಾವು ನೋಡ್ಬೋದು. ಹಾಗೆ ನೋಡಿ, ಇಲ್ಲಿ ಮಲ್ಲಿತಮ್ಮ ಎಂಬತಕ್ಕಂಥ ಒಬ್ಬ ಮಹಾನ್ ಶಿಲ್ಪಿಯ ಹೆಸರು ನಾವಿಲ್ಲಿ ನೋಡ್ಬೋದು. ಈ ಮಲ್ಲಿತಮ್ಮ ಎಂಬತಕ್ಕಂಥ ಒಬ್ಬ ಮಹಾನ್ ಶಿಲ್ಪಿ ತನ್ನ 80ನೇ ವರ್ಷದ ಆಸ್ಪಾಸ್ನಲ್ಲಿ ಈ ದೇವಾಲಯನ ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಆತ ಅಮೃತಾಪುರ, ಜಾವಗಲ್ಲು, ಹಾರ್ನಹಳ್ಳಿ, ನುಗ್ಗೇಹಳ್ಳಿ ಈ ದೇವಾಲಯಗಳನ್ನೆಲ್ಲ ಕಟ್ಟಿದಂಥ ಆ ಒಂದು ಕಾರ್ಯದಲ್ಲಿ ತೊಡಗಿದಂಥ ಒಂದು ಮಹಾನ್ ಶಿಲ್ಪಿ ತನ್ನ ಜೀವನದ ಕೊನೆಯ ಕಾಲದಲ್ಲಿ ಈ ಒಂದು ಕಳಶಪ್ರಾಯವಾದ ಸೋಮನಾಥಪುರದ ಕೇಶವ ದೇವಾಲಯನ ತಾನು ಕಟ್ಟಿಸಿದಂಥ ಇತಿಹಾಸಕಾರರು ಗುರುತಿಸಿದ್ದಾರೆ. ಸ್ನೇಹಿತರೆ, ಈ ದೇವಾಲಯನ ಭೇಟಿ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಆ ಮಲ್ಲಿತಮ್ಮನ ನಾವು ನೆನೆಸ್ಕೊಳ್ಳೇಬೇಕು. ಆತ ಬಹುಶಃ ಈ ದೇವಾಲಯದ ಫೌಂಡೇಶನಿಂದ ಹಿಡಿದು ಶಿಖರದ ತನಕ ತನ್ನ ಕಲಾ ಚಾತುರ್ಯನ ಈ ದೇವಾಲಯದಲ್ಲಿ ತೋರಿಸಿದ್ದಾನೆ ಅಂತ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಸ್ನೇಹಿತರೆ, ಇದು ತ್ರಿಕುಟಾಚಲ ದೇವಾಲಯ. 3 ಗರ್ಭಗುಡಿಗಳಿದೆ. 3 ಗರ್ಭಗುಡಿಗಳಿಗೂ ಕೂಡ 16 ಕೋಣಗಳುಳ್ಳ ನಾವು ಗೋಪುರನ ನೋಡ್ಬೋದು. ಆ ಗೋಪುರದ ಮುಂದೆ ಶುಕನಾಸಿ ಕೂಡ ಇದೆ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಗೋಪುರ ಮತ್ತು ಶುಕನಾಸಿನ. ವಿಷ್ಣು ಒಂದು ಗೋವರ್ಧನ ಗಿರಿಧಾರಿ ಅಂತ ಬೆಟ್ಟ ನೆತ್ತಿರೋದು. ಇದು ಕಾಳಿಂಗ ಮರ್ದನನ ಕೆತ್ತನೆ. ಇಲ್ಲಿ ನೋಡಿ, ಇದು ಹಿರಣ್ಯಕಶಿಪುನ ಧ್ವಂಸ ಸಾಯಿಸ್ತಾ ಇರ್ತಕ್ಕಂಥ ನರಸಿಂಹನ ಕೆತ್ತನೆನ ನೋಡಿ. ಇಲ್ಲಿ ಹಾಗೆ ಇಲ್ಲಿ ಬಂತು ಅಂತಂದರೆ ಇದು ಪ್ರಹ್ಲಾದನಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಡಿ. ಪ್ರಹ್ಲಾದ ಬೆಂಕಿಯಲ್ಲಿ ಸುಡ್ತಾರೆ ಅಂತ ನಾವು ಕೇಳಿದ್ವಿ ನೋಡಿ. ಬೆಂಕಿನಲ್ಲಿರ್ತಕ್ಕಂಥ ಪ್ರಹ್ಲಾದ, ಅದ್ರ ಪಕ್ಕದಲ್ಲಿ ಕತ್ತಿನಲ್ಲಿ ಹಿಡಿತಾ ಇರೋದು. ಅದ್ರ ಪಕ್ಕದಲ್ಲಿ ನೀವು ನೋಡ್ಬೋದು ಆನೆಯಲ್ಲಿ ಪ್ರಹ್ಲಾದನ ತುಳಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿ ಶಿಲ್ಪಿ ಒಂದು ಇದ್ದು ತನ್ನ ಜಾಗದಲ್ಲಿ ಸಂಪೂರ್ಣ ಇಡೀ ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆನ ಮತ್ತು ಪುರಾಣದ ಕಥೆಗಳನ್ನ ಶ್ರೀಸಾಮಾನ್ಯರು ತಿಳಿಸ್ಲಿಕ್ಕೆ ಸಂಪೂರ್ಣ ತನ್ನ ಒಂದು ಶಕ್ತಿನ, ತನ್ನ ಬುದ್ಧಿನ ಇಲ್ಲಿ ವಹಿಸಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥ ದೇವಾಲಯ ಇದು. ದೇವಾಲಯ ನವರಂಗದ ಗೋಡೆಗಳನ್ನ, ಜಾಲಂಧರಗಳನ್ನ ನಾವು ನೋಡ್ಬೋದು. ಯಾಕೆಂದರೆ ಗಾಳಿ ಬೆಳಕು ಕೂಡ ಅಷ್ಟೇ ಮುಖ್ಯವಾಗಿರೋದ್ರಿಂದ ಅದನ್ನು ಕೂಡ ಸುಂದರವಾಗಿ ಮೂರ್ತಿ ಈ ದೇವಾಲಯದಲ್ಲಿ ಮೂಡಿಸಿದ್ದಾನೆ ಸ್ನೇಹಿತರೆ. ಇಲ್ಲಿ ನೀವು ಸೈಡಲ್ಲಿ ನೋಡ್ತಿದ್ರೆ ಪ್ರಾಕಾರ, ನಾನು ಹೇಳಿದೆ ಇದು ಪ್ರಾಕಾರ ಕೂಡ ಮುಂದ್ಗಡೆ ಭಾಗ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಅದಕ್ಕೆ ಈ ಶಾಸನನೇ ಮತ್ತೆ ತೋರಿಸ್ತಾ ಇದ್ದೀನಿ ಅಂದರೆ, ಇದೊಂದು ತ್ರಿಕುಟಾಚಲವಾಗಿರ್ತಕ್ಕಂಥ ದೇವಾಲಯ. ನಾನು ಹೇಳಿದೆ ಒಟ್ಟು 3 ಗರ್ಭಗುಡಿಗಳಿದೆ ಇದರಲ್ಲಿ. ಆ 3 ಗರ್ಭಗುಡಿಗಳಲ್ಲಿ ಪ್ರಮುಖ ಗರ್ಭಗುಡಿಯಾಗಿರ್ತಕ್ಕಂಥ ಕೇಶವನ ವಿಗ್ರಹ ಈ ದೇವಾಲಯದಲ್ಲಿ ನಾವು ನೋಡಲ್ಲ. ವೇಣುಗೋಪಾಲ ಮತ್ತು ಲಕ್ಷ್ಮೀನಾರಾಯಣ ಕೆತ್ತನೆ ನಾವು ನೋಡ್ತೀವಿ. ನೋಡಿ, ಆ ವಿಗ್ರಹ ಹೇಗಿತ್ತು ಅಂತಕ್ಕಂಥ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಈ ಶಾಸನದಲ್ಲಿ ಕೆತ್ತಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ವೇಣುಗೋಪಾಲ ಕೃಷ್ಣ ಕೊಳಲುತ್ತಿರ್ತಕ್ಕಂಥ ವಿಗ್ರಹ. ಇದನ್ನು ನಾವು ಈ ಕಡೆ ಒಂದು ಯಾವುದು ದಕ್ಷಿಣಕ್ಕಿರ್ತಕ್ಕಂಥ ಗರ್ಭಗುಡಿಯಲ್ಲಿ ನಾವು ನೋಡ್ತೀವಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಲಕ್ಷ್ಮೀ ನಾರಾಯಣನ ಕೆತ್ತನೆ. ಈ ಕಡೆ ಇದು ಉತ್ತರಕ್ಕಿರ್ತಕ್ಕಂಥ ಗರ್ಭಗುಡಿಯಿಂದ ನಾವು ನೋಡ್ತೀವಿ. ಆದರೆ ಪಶ್ಚಿಮಕ್ಕೆ ತಿರುಗಿರ್ತದೆ ಅಂದರೆ ಪ್ರಮುಖ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಕೇಶವನ ವಿಗ್ರಹ ಕಾಣೆಯಾಗಿದೆ. ಆ ಕೇಶವ ವಿಗ್ರಹ ಹೇಗಿತ್ತು ಎಂಬತಕ್ಕಂಥ ಒಂದು ಉದಾಹರಣೆಯನ್ನು ನಾವು ಅದರದ್ದು ಒಂದು ಸ್ಮಾಲ್ ಇಮೇಜನ್ನು ನಾವಿಲ್ಲಿ ಶಿಲ್ಪಿ ಕೆತ್ತಿದ್ದಾನೆ, ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಈಗ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರ್ತಕ್ಕಂಥ 3 ದೇವಾಲಯಗಳು ಯಾವ್ಯಾವುದು ಅಂತಂದರೆ, ಬೇಲೂರಿನ ಹೊಯ್ಸಳೇಶ್ವರ ಬೇಲೂರಿನ ಚೆನ್ನಕೇಶ್ವರ ದೇವಾಲಯ. ಇದನ್ನು ಕಟ್ಟಿದ್ದು ರಾಜಾ ವಿಷ್ಣುವರ್ಧನ. ಹಾಗೆ ಅವನ ಸಮಯದಲ್ಲಿ ಆರಂಭವಾಗಿದ್ದು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಆ ಹೊಯ್ಸಳೇಶ್ವರ ದೇವಾಲಯ ಮತ್ತು ಬೇಲೂರಿನ ದೇವಾಲಯ ನಾವು ಸಮಕಾಲೀನ ಅಂತ ಕರಿಬೋದು. ಆದರೆ ಈ ದೇವಾಲಯ 1268ನೇ ಇಸ್ವಿನಲ್ಲಿ ಆರಂಭವಾಗಿದ್ದು. ಅಂದರೆ ಬೇಲೂರಿನ ದೇವಾಲಯ ಆರಂಭವಾಗಿದ್ದು 1217ನೇ ಇಸ್ವಿನಲ್ಲಿ, ಆದರೆ ಈ ದೇವಾಲಯ ಆರಂಭವಾಗಿದ್ದು 1268ನೇ ಇಸ್ವಿನಲ್ಲಿ. ಅಂದಾಜು ಹೆಚ್ಚು ಕಮ್ಮಿ 150 ವರ್ಷದ ನಂತರ ಈ ದೇವಾಲಯನ ಕಟ್ಟಿದ್ದು. ಈ ದೇವಾಲಯನ ಕಟ್ಟಿಸಿದ್ದು ಯಾರಪ್ಪ ಅಂತಂದರೆ 3ನೇ ನರಸಿಂಹ ಅಂತ. 3ನೇ ನರಸಿಂಹ ಯಾರು ಅಂತಂದರೆ ರಾಜಾ ವಿಷ್ಣುವರ್ಧನ, ಅವನ ಮಗ 1ನೇ ನರಸಿಂಹ, ಅವನ ಮಗ 2ನೇ ಬಲ್ಲಾಳ, ಆ 2ನೇ ಬಲ್ಲಾಳನ ಮಗ 2ನೇ ನರಸಿಂಹ, ಅವನ ಮಗ ಸೋಮೇಶ್ವರನ ಮಗ 3ನೇ ನರಸಿಂಹ. ಈತನ ಕಾಲದಲ್ಲಿ ಈ ದೇವಾಲಯನ ಕಟ್ಟಲ್ಪಟ್ಟಿತ್ತು ಸ್ನೇಹಿತರೆ. ಅದು ದುರದೃಷ್ಟವಶಾತ್ 1311ನೇ ಇಸ್ವಿನಲ್ಲಿ ದ್ವಾರ ಸಮುದ್ರ ಅಥವಾ ಹಳೇಬೀಡು ಅಂತ ನಾವೇನೇ ಕರಿತೀವೋ ಅದರ ಮೇಲೆ ನಡೆದಂಥ ಮಹಮ್ಮದೀಯರ ದಾಳಿಯಲ್ಲಿ ಈ ದೇವಾಲಯ ನಾಶ ಆಯಿತು. ಈ ದೇವಾಲಯಕ್ಕೆ ಡ್ಯಾಮೇಜ್ ಆಯಿತು. ಅಂದಿನ ಪೂಜೆ ಸಲ್ಲಿಸಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ವಿಜಯನಗರದ ಸಾಮ್ರಾಜ್ಯದ ಸಮಯದಲ್ಲಿ ಮತ್ತು ಮೈಸೂರು ಅರಸರ ಕಾಲದಲ್ಲೂ ಕೂಡ ಈ ದೇವಾಲಯನ ಜೀರ್ಣೋದ್ಧಾರ ಮಾಡಿದ್ರು. ಅದರ ಪ್ರಸ್ತುತ ಈ ದೇವಾಲಯದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇಲ್ಲ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಂಥ ಅದ್ಭುತವಾದ ಕಲಾಕೃತಿ. ಹೊಯ್ಸಳರ ಕಾಲದ ಅದ್ಭುತವಾದ
ಕಲಾಕೃತಿ ಸೋಮನಾಥಪುರದ ಕೇಶವ ದೇವಾಲಯ. ಸ್ನೇಹಿತರೆ, ಹೊಯ್ಸಳರು ಕೇವಲ ಈ 3 ದೇವಾಲಯಗಳನ್ನ ಕಟ್ಟಲಿಲ್ಲ. ಅವರ ಸಮಯದಲ್ಲಿ ಅಂದಾಜು 1,000 to 1,500 ದೇವಾಲಯಗಳನ್ನ ಪ್ರತಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ನಾವು ನೋಡ್ಬೋದು. ಅಂಥದ್ರಲ್ಲಿ 3 ಕಳಶಪ್ರಾಯವಾಗಿರ್ತಕ್ಕಂಥ ಸೋಮನಾಥಪುರದ ಕೇಶವ ದೇವಾಲಯ, ಬೇಲೂರಿನ ಚೆನ್ನಕೇಶವ ದೇವಾಲಯ ಮತ್ತು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಗೆನಲ್ಲಿ ಸೇರಿಕೊಂಡಿದೆ. ಅಂದರೆ ನಮ್ಮ ದೇಶದಲ್ಲಿ ಇದು 41ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಇದು 4ನೇ ತಾಣ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರ್ತಕ್ಕಂಥದ್ದು. ಇದು ವಿಶ್ವದಲ್ಲೆಲ್ಲ ಈಗ ಖ್ಯಾತಿಯಾಗಿದೆ. ವಿಶ್ವದಿಂದ ಕೂಡ ಅನೇಕ ಪ್ರವಾಸಿಗರು ಬರ್ತಾ ಇದ್ದಾರೆ. ಇದು ಹೊಯ್ಸಳರು ಎಂದರೆ ನಮ್ಮ ಸಂಸ್ಕೃತಿ ಪ್ರತೀಕ, ಹೊಯ್ಸಳರು ಎಂದರೆ ಧರ್ಮದ ಪ್ರತೀಕ, ಹೊಯ್ಸಳರು ಎಂದರೆ ಶೌರ್ಯದ ಪ್ರತೀಕ ಮತ್ತು ತ್ಯಾಗದ ಪ್ರತೀಕ. ಇಂಥ ಮಹಾನ್ ಕೊಡುಗೆಯನ್ನು ನೀಡಿರ್ತಕ್ಕಂಥ ಹೊಯ್ಸಳ ದೊರೆಗಳನ್ನ ನಾವು ಸ್ಮರಿಸುತ್ತಾ ಈ ರೀತಿ ಹೊಯ್ಸಳ ಶಿಲ್ಪಗಳು ಅಜರಾಮರವಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊತ 2 ಮಾತು ಮುಗಿಸ್ತೀನಿ. ನಮಸ್ಕಾರ ಸ್ನೇಹಿತರೆ.